ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಮಾಡುವಂಥ ಒಂದು ಟಾಪಿಕ್ ಯಾವುದಪ್ಪ ಅಂತಂದ್ರೆ ಫ್ಯೂಚರ್ ಟೆನ್ಸ್. ಒಳಗೆ ನಾವು 3 ಟೈಪ್ಸ್ ಆಫ್ ಟೆನ್ಸ್ ನೋಡ್ತೀವಿ. ಒಂದು ಪ್ರೆಸೆಂಟ್ ಟೆನ್ಸ್, 2 ಪಾಸ್ಟ್ ಟೆನ್ಸ್, 3 ಫ್ಯೂಚರ್ ಟೆನ್ಸ್. ನಾನು ವಿಡಿಯೋ 2 ಮತ್ತು 3ರಲ್ಲಿ ಏನು ಮಾಡಿದ್ದೆ, ವಿಡಿಯೋ 1ರಲ್ಲಿ ನಾನು ಸಿಂಗುಲರ್ ಪ್ಲೂರಲ್ ನಂಬರ್ಸ್ ಬಗ್ಗೆ ಮಾಡಿದ್ದೆ. ವಿಡಿಯೋ 2 ಅದರಲ್ಲಿ ಪ್ರೆಸೆಂಟ್ ಟೆನ್ಸ್, ವಿಡಿಯೋ 3 ಅದರಾಗ ಪಾಸ್ಟ್ ಟೆನ್ಸ್ ಮಾಡಿದ್ದೀನಿ. ಇದು ವಿಡಿಯೋ 4 ಇದರಲ್ಲಿ ಫ್ಯೂಚರ್ ಟೆನ್ಸ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನೋಡಿರಿ, ಟೆನ್ಸ್ ಅಂತಂದರೆ ಇದು ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ ಆಗಿರುತ್ತೆ. ಟೆನ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಆಗಿರುತ್ತೆ. ಈ ಟೆನ್ಸ್ ಮೇಲೆ ಹಲವಾರು ಪ್ರಶ್ನೆಗಳಾಗ್ತವೆ. ಇದು ಇಂಗ್ಲೀಷ್ನಲ್ಲಿ ಬರುವಂತಹ ಗ್ರಾಮರ್ ಟಾಪಿಕ್ಕಿಗೆ ಒಂದು ಬುನಾದಿ ಆದಂಥ ಟಾಪಿಕ್ ಆಗಿರುತ್ತೆ. ಅಂಥ ಟಾಪಿಕನ್ನು ನಾವು 2 ತರಗತಿಗಳಲ್ಲಿ ಕಲ್ತಿದ್ದೇವೆ. ಇದು 3ನೇ ತರಗತಿ ಟೆನ್ಸ್ ಒಳಗೆ ಫ್ಯೂಚರ್ ಟೆನ್ಸ್. ಹೌದಾ? ಈ ಫ್ಯೂಚರ್ ಟೆನ್ಸ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸಿಂದು ಆಗಲೇ ಏನು ಮಾಡಿದ್ವಿ, ಸ್ಟ್ರಕ್ಚರ್ ಕಲ್ತಿದ್ವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಏನು ಬರುತ್ತೆ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಏನು ಬರುತ್ತೆ ಅಂತೇಳಿ. ಇವಾಗ ಸಿಂಪಲ್ ಫ್ಯೂಚರ್, ಯಾರು ಆ ವಿಡಿಯೋನ ನೋಡಿಲ್ಲಲ್ಲ, ವಿಡಿಯೋ 1 ಮತ್ತು ವಿಡಿಯೋ 2 ಅವುಗಳನ್ನು ನೋಡಿಕೊಂಡು ನೀವು ವಿಡಿಯೋ 3ಅನ್ನು ನೋಡಿಕೊಂಡ್ರೆ ನಿಮಗೆ ಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟು ಅತಿ ಸರಳವಾಗಿ ಅರ್ಥ ಆಗುತ್ತೆ. ಫ್ಯೂಚರ್ ಟೆನ್ಸ್ ಅಂದರೆ ಇದ್ರದ್ದು ಸ್ಟ್ರಕ್ಚರ್ ಹೆಂಗಿದೆ ನೋಡಿರಿ. ಫ್ಯೂಚರ್ ಟೆನ್ಸ್ ಅಂದರೆ ಫಸ್ಟ್ ನಾವು ಏನನ್ನು ಐಡೆಂಟಿಫೈ ಮಾಡುತ್ತೆ ಇದು ಅಂತಂದರೆ ಭವಿಷ್ಯತ್ ಕಾಲ. ಫ್ಯೂಚರ್ ಟೆನ್ಸ್ ಅಂದ್ರೇನು? ಭವಿಷ್ಯತ್ ಕಾಲ. ಹೌದಾ? ಮುಂದೆ ನಡೆಯುವಂಥ ಒಂದು ಕಾಲವನ್ನು, ಮುಂದೆ ನಡೆಯುವಂಥ ಒಂದು ಸಮಯವನ್ನು ಸೂಚಿಸುತ್ತೆ. ಯಾವುದು? ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಭವಿಷ್ಯದಲ್ಲಿ ನಡೆಯುವ ಕ್ರಿಯೆಗಳನ್ನು ಹೇಳಲು ಈ ಕಾಲವನ್ನು ಬಳಸ್ತೀವಿ ನಾವು. ಹೌದಾ? ಮುಂದೆ ಆಗಿ ಹೋಗುವಂತಹ ನೋಡ್ರಿ, ಫ್ಯೂಚರ್ ಟೆನ್ಸ್ ಯೂಸ್ ಟು ಶೋ ಫ್ಯೂಚರ್ ಟೈಮ್ ಆ್ಯಕ್ಷನ್ಸ್. ಹೌದಾ? ಮುಂದಿನ ಸಮಯದಲ್ಲಿ ನಡೆಯುವಂಥ ಕ್ರಿಯೆಯನ್ನು ತಿಳಿಸುತ್ತಿದ್ದು ಫ್ಯೂಚರ್ ಟೆನ್ಸ್. ನಾವು ಹೆಂಗೀಗ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ 4 ಫಾರ್ಮ್ಸ್ ನೋಡಿದ್ವಿ. ಏನು ಅದು? ಅದೇ ಥರ ಇಲ್ಲಿ ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂ, ಆಮೇಲೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂ ಅಂತ ಇಲ್ಲಿ ಸಹ ನಾವು ಫ್ಯೂಚರ್ ಟೆನ್ಸ್ ಒಳಗೆ 4 ಟೈಪ್ಸ್ ಆಫ್ ಟೆನ್ಸ್ ನೋಡ್ತೀವಿ. ಅದ್ರಾಗ ಒಂದನೇದು ಯಾವುದಪ್ಪ ಅಂತಂದರೆ ಫ್ಯೂಚರ್ ಟೆನ್ಸ್. ನೋಡ್ರಿ, ಫ್ಯೂಚರ್ ಟೆನ್ಸ್ ಅಂದರೆ ಏನಿದೆ, ಸ್ಟ್ರಕ್ಚರು ಸಬ್ಜೆಕ್ಟ್ ಪ್ಲಸ್ ವಿಲ್, ಮತ್ತು ವಿಲ್ ಆರ್ ಶಾಲ್ ಕೂಡ ಬರುತ್ತೆ. ಕೆಲವು ಸಮಯದಲ್ಲಿ ವಿಲ್ ಆರ್ ಶಾಲ್ ಅಂತ ಆಗಬೇಕಿದು. ವಿಲ್ ಆರ್ ಶಾಲ್, V1 ಪ್ಲಸ್ ಅಬ್ಜೆಕ್ಟ್. ನೋಡ್ರಿ, V1 ನಾವೆಲ್ಲಿ ನೋಡಿದ್ವಿ? ಪ್ರೆಸೆಂಟ್ ಟೆನ್ಸ್ ಒಳಗೆ ನೋಡಿದ್ವಿ. V1 ಪ್ರೆಸೆಂಟ್ ಟೆನ್ಸ್ ಒಳಗೆ V1 ಫಾರ್ಮ್ ಬಳಸ್ತೀವಿ ನಾವು ಅಂತ ಹೇಳಿದ್ವಿ. ಅಂದರೆ ವರ್ಬ್ ಅನ್ನು ಬಳಸ್ತೀವಿ ಅಂತ. ಮತ್ತು ಪಾಸ್ಟ್ ಟೆನ್ಸ್ ಒಳಗೆ V2 ಬರುತ್ತಾ ಅಂತ ಕಲ್ತಿದ್ವಿ. ಪಾಸ್ಟ್ ಟೆನ್ಸ್ ಒಳಗೆ V2 ಬರುತ್ತಾ ಅಂತ ಕಲ್ತಿದ್ವಿ. ಇವತ್ತು ಫ್ಯೂಚರ್ ಟೆನ್ಸ್ ಒಳಗೆ ಮತ್ತೇನು ಬರುತ್ತೆ? ಇಲ್ಲಿ V1 ಬರುತ್ತೆ ಪ್ಲಸ್ ಅಬ್ಜೆಕ್ಟ್. V1 ಅಂದರೆ ಯಾವುದು? ರೀಡು, ರೈಟು, ಈಟು, ರನ್ನು, ಜಂಪು, ಅರೈಸು. ಹೌದಾ? ಈ V1. V2 ಅಂದ್ರೆ ರೀಡ್ ಇದ್ದದ್ದು ಏನಾಗುತ್ತಾ? ರೈಟ್ ಇದ್ದದ್ದು ಏನಾಗುತ್ತಾ? ರೈಟ್. ರೋಟ್ ಆಗುತ್ತೆ. ಈಟ್ ಇದ್ದಿದ್ದು ಏಟ್ ಆಗುತ್ತೆ V2 ಒಳಗೆ. ಹೌದಾ? ರನ್ ಇದ್ದಿದ್ದು ರ್ಯಾನ್ ಆಗುತ್ತೆ. ಕಮ್ ಇದ್ದಿದ್ದು ಕಮ್ ಆಗುತ್ತೆ. ಗೋ ವೆಂಟ್ ಗಾನ್ ಆಗುತ್ತೆ. V1 ಒಳಗೆ ಗೋ ಇದ್ದಿದ್ದು V2 ಒಳಗೆ ಗೋ ಇದ್ದಿದ್ದು ವೆಂಟ್ ಆಗುತ್ತೆ. V3 ಒಳಗೆ ಗಾನ್ ಆಗುತ್ತೆ. ಯಾರು ವಿಡಿಯೋ 2 ಮತ್ತು ವಿಡಿಯೋ 1 ನೋಡಿಲ್ಲಲ್ಲ, ಅವುಗಳನ್ನು ನೋಡ್ಕೊಂಬಂದ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ಫ್ಯೂಚರ್ ಟೆನ್ಸ್ ಒಳಗೆ ಈಸಿ ಆಗುತ್ತೆ. ನಾನಲ್ಲಿ ಸಬ್ಜೆಕ್ಟ್ ಅಂದ್ರೇನು, V1 ಅಂದ್ರೇನು, ಅಬ್ಜೆಕ್ಟ್ ಅಂದ್ರೇನು, ಸಬ್ಜೆಕ್ಟ್ ಎಲ್ಲಿ ಬಳಸ್ತೀವಿ, V1 ಎಲ್ಲಿ ಬಳಸ್ತೀವಿ ಅಂತ ಅತಿ ಸರಳವಾಗಿ ತಿಳಿಸ್ಕೊಟ್ಟೀನಿ. ನೋಡ್ರಿ, ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶಾಲ್ ಪ್ಲಸ್ V1 ಪ್ಲಸ್ ಅಬ್ಜೆಕ್ಟ್ ಬರುತ್ತೆ ಫ್ಯೂಚರ್ ಟೆನ್ಸ್ ಒಳಗೆ. ಎಂಥ ಫ್ಯೂಚರ್ ಸಿಂಪಲ್ ಒಳಗಂತ ಗೊತ್ತಾಯ್ತು ನಿಮ್ಗೆ. ನೋಡ್ರಿ, ಇಲ್ಲಿ ಐ ವಿಲ್ ಈಟ್ ರೈಸ್, ನಾನು ಅನ್ನವನ್ನು ತಿನ್ನುವೆ. ಐ ವಿಲ್ ಪ್ಲೇ ಫುಟ್ಬಾಲ್, ನಾನು ಆಟವನ್ನು ಆಡುವೆ. ಇವೇನಿವು? ಎಂಥ ಟೆನ್ಸ್ ಇವು? ಫ್ಯೂಚರ್ ಟೆನ್ಸ್. ಎಂಥವಿದು? ಫ್ಯೂಚರ್ ಟೆನ್ಸ್ ಅಂದರೆ ಮುಂದೆ ನಡೆಯುವಂಥ ಒಂದು
ಕ್ರಿಯೆಗಳನ್ನು ಸೂಚಿಸುವಂಥವುಗಳು. ಹೌದಾ? ಐ ವಿಲ್ ಗೋ ಟು ಟೆಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ಏನು ನಾವು ತಗೋಬೋದು? ಐ ವಿಲ್ ಗೋ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗುವೆನು. ಈ ವಿಲ್ ಗೋ ಟು ಸ್ಕೂಲ್. ಅವನು ಶಾಲೆಗೆ ಹೋಗುವೆನು. ಹೌದಾ? ಮುಂದೆ ನಡಿಬೋದು, ಹೋಗ್ಬೋದು, ಹೋಗದೇ ಇರಬಹುದು. ಒಟ್ಟಿನಲ್ಲಿ ಫ್ಯೂಚರನ್ನು ತಿಳಿಸುವಂಥದ್ದು ಯಾವುದಪ್ಪ ಅಂತಂದರೆ ಫ್ಯೂಚರ್ ಟೆನ್ಸ್. ಹೌದಾ? ಎಂಥ ಫ್ಯೂಚರ್? ಸಿಂಪಲ್ ಫ್ಯೂಚರ್. ಮೇಡಮ್ ನೀವೇನು ಹೇಳಿದ್ರಿ? ವಿಲ್ ಆರ್ ಶಾಲ್ ಬಳಸ್ತೀವಿ ಅಂತ ಹೇಳಿದ್ವಿ ರೀ. ಬರೀ ನೀವು ವಿಲ್ ಹೇಳಕತ್ತೀರಿ, ಶಾಲ್ ಎಲ್ಲಿ ಬರುತ್ತಾ ಅಂತ ಕೇಳ್ಬೋದು ನೀವು. ಹೌದಾ? ನಾವು ಶಾಲನ್ನು ಎಲ್ಲಿ ಬಳಸ್ತೀವಪ್ಪ ಅಂತಂದರೆ ಫ್ಯೂಚರ್ ಟೆನ್ಸ್ ಒಳಗೆ ವಿಲ್ ಎಲ್ಲಿ ಬಳಸ್ತೀವಿ ಮತ್ತು ಶಾಲ್ ಎಲ್ಲಿ ಬಳಸ್ತೀವಿ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ವಿಲ್ ಎಲ್ಲಿ ಬಳಸ್ತೀವಿ ನಾವು, ಶಾಲ್ ಎಲ್ಲಿ ಬಳಸ್ತೀವಪ್ಪ ಅಂತಂದರೆ ನೋಡ್ರಿ, ವಿಲ್ ಅಂತಂದರೆ ನಾವು ಮುಂದೆ ಮಾಡುವ ಕೆಲಸದ ಸಾಧ್ಯತೆ ಹೆಚ್ಚಿದ್ರೆ ನಾವು ವಿಲ್ ಬಳಸ್ತೀವಿ. ಹೌದಾ? ಯಾವುದಾದ್ರೂ ನೆಕ್ಸ್ಟು ಐ ಗೋಯಿಂಗ್ ಟು ಬೆಂಗಳೂರು ಟುಮಾರೋ. ನಾನು ನಾಳೆ ಏನು ಮಾಡ್ತೀನಿ? ಬೆಂಗಳೂರಿಗೆ ಹೋಗ್ತೀನಿ. ಅದರ ಸಾಧ್ಯತೆ ಎಷ್ಟು ಜಾಸ್ತಿ ಇದ್ದರೆ ನಾವು ವಿಲ್ಲನ್ನು ಬಳಸ್ತೀವಿ. ಹೌದಾ? ಅದರ ಸಾಧ್ಯತೆ ಕಡಿಮೆ ಇದ್ದರೆ, ನಾವು ಮುಂದೆ ಮಾಡುವ ಒಂದು ಕೆಲಸದ ಸಾಧ್ಯತೆ ಕಡಿಮೆ ಇದ್ದರೆ, ಜಾಸ್ತಿ ಇದ್ದರೆ ನಾವೇನು ಬಳಸ್ತೀವಿ? 50%, 60% ನಾವು ಮುಂದೆ ಮಾಡುವ ಕೆಲಸದ ಸಾಧ್ಯತೆ ಜಾಸ್ತಿ ಇದ್ದರೆ ವಿಲ್ ಬಳಸ್ತೀವಿ. ಅದರ ಮುಂದೆ ನಾವು ಕೆಲಸ ಮಾಡುವ ಸಾಧ್ಯತೆ ಕಡಿಮೆ ಇದ್ದರೆ ಶಾಲ್ ಬಳಸ್ತೀವಿ. SHALL. ಶಾಲ್. ಗೊತ್ತಾಯ್ತಲ್ಲ ನಿಮ್ಗೆ? ವಿಲ್ ಆರ್ ಶಾಲ್ನ ಎಲ್ಲಿ ಬಳಸ್ತೀವಿ ಅಂತ. ನಾವು ಮುಂದೆ ಮಾಡುವಂಥ ಕೆಲಸದ ಸಾಧ್ಯತೆ ಕಡಿಮೆ ಇದ್ದರೆ ನಾವು ಏನು ಬಳಸ್ತೀವಿ? ಶಾಲ್ ಬಳಸ್ತೀವಿ. ನಾವು ಮುಂದೆ ಮಾಡುವಂಥ ಕೆಲಸಿನ ಸಾಧ್ಯತೆ ನೋಡ್ರಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಏನಪ್ಪ ಅಂತಂದರೆ, ರವಿ ವಿಲ್ ಕಮ್ ಟು ಟ್ಯೂಷನ್. ರವಿ ಟ್ಯೂಷನ್ಗೆ ಹೋಗುವನು. ಏನು ಮಾಡ್ತಾನೆ? ರವಿ ಟ್ಯೂಷನ್ಗೆ ಹೋಗುವನು ಅಂದರೆ ರವಿ ಏನು ಮಾಡ್ತಾನೆ? ಟ್ಯೂಷನ್ಗೆ ಹೋಗ್ತಾನೆ. ಅಲ್ಲಿ ನಾವು ಏನು ಬಳಸಿದ್ವಿ? ವಿಲ್ ಬಳಸಿದ್ವಿ. ಹೌದಾ? ರವಿ ಏನು ಮಾಡ್ತಾನೆ? ಟ್ಯೂಷನ್ಗೆ ಹೋಗ್ತಾನಂತ. ಬಟ್ ಶಾಲ್ ಎಲ್ಲಿ ಬಳಸ್ತೀವಿ ಅಂದರೆ ರಾಣಿ ಶಾಲ್ ಗೋ ಟು ಸ್ಕೂಲ್. ರಾಣಿ ಶಾಲೆಗೆ ಹೋಗಬಹುದು. ಹೌದಾ? ಸಾಧ್ಯತೆ ಏನಿದೆ? ಕಡಿಮೆ ಇದೆ. ಅಲ್ಲಿ ರವಿ ವಿಲ್ ಕಮ್ ಟು ಟ್ಯೂಷನ್. ರವಿ ಏನು ಮಾಡ್ತಾನೆ? ಟ್ಯೂಷನ್ಗೆ ಕಂಪಲ್ಸರಿ ಹೋಗ್ತಾನೆ. ಹೌದಾ? ರವಿ ಏನು ಮಾಡ್ತಾನೆ? ಟ್ಯೂಷನ್ಗೆ ಕಂಪಲ್ಸರಿ ಹೋಗ್ತಾನೆ. ರವಿ ವಿಲ್ ಕಮ್ ಟು ಟ್ಯೂಷನ್. ರವಿ ಟ್ಯೂಷನ್ಗೆ ಏನು ಮಾಡ್ತಾನೆ? ಹೋಗ್ತಾನೆ. ಅದ್ರ ಸಾಧ್ಯತೆ ಜಾಸ್ತಿ ಐತಿ. ರವಿ ವಿಲ್ ಕಮ್ ಟು ಟ್ಯೂಷನ್. ಏನು ಮಾಡ್ತಾನೆ? ರವಿ ಟ್ಯೂಷನ್ಗೆ ಹೋಗ್ತಾನೆ. ಇದ್ರದ್ದು ಏನಿದೆ? ಮುಂದೆ ಮಾಡುವ ಕೆಲಸದ ಒಂದು ಸಾಧ್ಯತೆ ಜಾಸ್ತಿ ಇದೆ. ಅವಾಗ ನಾವು ಏನು ಮಾಡ್ತೀವಿ? ವಿಲ್ಲನ್ನು ಬಳಸ್ತೀವಿ. ಹೌದಾ? ಅದೇ ರಾಣಿ ನೋಡ್ರಿ, ರಾಣಿ ಶಾಲ್ ಗೋ ಟು ಸ್ಕೂಲ್. ರಾಣಿ ಶಾಲೆಗೆ ಹೋಗಬಹುದು. ಆಕಿ ಹೋದ್ರೂ ಹೋಗ್ಬೋದು, ಹೋಗೋದನ್ನು ಸಹ ಇರ್ಬೋದು. ಯಾರು? ರಾಣಿ. ರಾಣಿ ಅನ್ನೋಕ್ಕೆ ಏನು ಮಾಡ್ತಾಳೆ? ರಾಣಿ ಶಾಲ್ ಗೋ ಟು ಮಾರ್ಕೆಟ್ ಅಥವಾ ಶಾಲ್ ಗೋ ಟು ಸ್ಕೂಲ್. ಹೌದಾ? ಶಾಲ್ ಗೋ ಟು ಸ್ಕೂಲ್. ಅವಳು ಶಾಲೆಗೆ ಹೋಗ್ಬೋದು ಅಥವಾ ಹೋಗೋದನ್ನು ಇರ್ಬೋದು. ಅವಾಗ ನಾವೇನು ಬಳಸ್ತೀವಿ? ಶಾಲ್ ಬಳಸ್ತೀವಿ. ನಿಮ್ಗೆ ಗೊತ್ತಿರಬೇಕು ವಿಲ್ ಮತ್ತು ಶಾಲ್ ಯಾವಾಗ ಬಳಸ್ತೀವಿ ಅಂತ. ಗೊತ್ತಿದ್ರೆ ನಿಮ್ಗೆ ನೀವೇನು ಮಾಡ್ಬೋದು? ಅದು ಯಾವ ಟೆನ್ಸ್ ಒಳಗೈತೆ ಅಂತ ಈಸಿಯಾಗಿ ಕಂಡುಹಿಡಿಬೋದು. ಅಷ್ಟು ನಾನು ಗೊತ್ತಾಯಿತು ಅಂದ್ಕೊತೀನಿ. ಯಾವುದು? ಫ್ಯೂಚರ್ ಟೆನ್ಸ್. ಐ ವಿಲ್ ಗೋ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗುವೆನು. ಐ ವಿಲ್ ಗೋ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗುವನು. ಇಲ್ಲಿ ಸಬ್ಜೆಕ್ಟ್ ಏನಿದೆ? ಇಲ್ಲಿ ಐ ಬಂತು. ಹೌದಾ? ಸಬ್ಜೆಕ್ಟ್ ಇಲ್ಲಿ ವಿಲ್ ಇದೆ. ಅಲ್ಲಿ ನಾವೇನು ಬಳಸ್ತೀವಿ? ವಿಲ್ ಆ್ಯಸ್ ವೆಲ್ ಆ್ಯಸ್ ಇಲ್ಲೇ ಬಳಸ್ತೀವಿ. ಹೌದಾ? ಐ ವಿಲ್ ಗೋ ಟು ಟೆಂಪಲ್. ಗೋ ಅನ್ನೋದೇನಿದು? ವರ್ಬ್. ಎಂಥ ವರ್ಬ್ ಅದು? V1. ಇಲ್ಲಿದೆ ನೋಡ್ರಿ, ಗೋ ಅನ್ನೋದು ಎಂಥ ವರ್ಬು? V1 ವರ್ಬು. ಆವಾಗ ಟು ಗೋ ಟು ಟೆಂಪಲ್. ಟೆಂಪಲ್ ಅನ್ನೋದೇನು? ಆಬ್ಜೆಕ್ಟ್. ಟೆಂಪಲ್ ಅನ್ನೋದೇನು? ಆಬ್ಜೆಕ್ಟ್. ಹೌದಾ? ಸ್ಟ್ರಕ್ಚರ್ ಗೊತ್ತಾಯ್ತಲ್ಲ ನಿಮ್ಗೆ? ಐ
ವಿಲ್ ಗೋ ಟು ಟೆಂಪಲ್ ಅಂತಂದರೆ ಐ ಅನ್ನೋದು ಏನು ಬರುತ್ತೆ ಇಲ್ಲಿ, ಐ ಅನ್ನೋದು ಸಬ್ಜೆಕ್ಟ್ ಬರುತ್ತಾ, ವಿಲ್ ಆ್ಯಸ್ ವೆಲ್ ಆ್ಯಸ್ ಗೋ ಅನ್ನೋದು ಏನಾಯಿತು V1 ಆಯಿತು, ಟೆಂಪಲ್ ಅನ್ನೋದು ಅಬ್ಜೆಕ್ಟ್ ಆಯಿತು. ಹೌದಾ? ಅಂದರೆ ನಾವು ಸ್ಟ್ರಕ್ಚರನ್ನು ಕಲಿತ್ರೆ ಈಸಿಯಾಗಿ ಟೆನ್ಸನ್ನು ಕಲಿಬೋದು. ಟೆನ್ಸ್ ಅಂದರೆ ಕಷ್ಟ, ಟೆನ್ಸ್ ಭಾಳ ಬರ್ತವೆ, ಟೈಪ್ ಆಫ್ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅನ್ನೋದು ತಪ್ಪು ಕಲ್ಪನೆ. ನೋಡ್ರಿ ಇಲ್ಲಿ ಎಷ್ಟು ಈಸಿಯಾಗಿ ಸಬ್ಜೆಕ್ಟ್ ವಿಲ್ ಪ್ಲಸ್ V1 ಪ್ಲಸ್ ಸಬ್ಜೆಕ್ಟ್. ಹೌದಾ? ಈ ವಿಲ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗುವನು. ಹೌದಾ? ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಈ ವಿಲ್. ಹೌದಾ? ಈ ವಿಲ್ ಗೋ ಟು ಸ್ಕೂಲ್, ಈ ವಿಲ್ ಗೋ ಟು ಸ್ಕೂಲ್. ಅಲ್ಲಿ ಐ ವಿಲ್ ಗೋ ಟು ಟೆಂಪಲ್ ಅಂದ್ವಿ, ಇಲ್ಲಿ ಹಿ ವಿಲ್ ಗೋ ಟು ಸ್ಕೂಲ್ ಆರ್ ಹೋಮ್. ನಿಮ್ಗೆ ಏನು ಈಸಿ ಆಗುತ್ತೆ, ನಿಮ್ಗೆ ಯಾವುದು ಸರಳ ಆಗುತ್ತೆ ಅದನ್ನು ತೊಗೊಂಡು ನೀವು ಸೆಂಟೆನ್ಸನ್ನು ಮಾಡ್ಬೋದು. ನೋಡ್ರಿ ಇಲ್ಲಿ ಈ ಅನ್ನೋದು ಏನಾಯ್ತು, ಇಲ್ಲಿ ಸಬ್ಜೆಕ್ಟ್ ಆಯಿತು, ವಿಲ್ ಆ್ಯಸ್ ವೆಲ್ ಆ್ಯಸ್ ಆಯಿತು, ಗೋ ಅನ್ನೋದು V1 ಆಯಿತು, ಅಬ್ಜೆಕ್ಟ್ ಅನ್ನೋದು ಸ್ಕೂಲ್ ಆಯಿತು. ಇಷ್ಟು ಸರಳವಾಗಿ ನೀವೇನು ಮಾಡ್ಬೋದು, ಸ್ವಂತ ಸೆಂಟೆನ್ಸನ್ನು ಮಾಡ್ತಾ ಹೋದರೆ ನಿಮಗೇನಾಗುತ್ತೆ, ಸಿಂಪಲ್. ಹೌದಾ? ಫ್ಯೂಚರ್ ಸಿಂಪಲ್ ಟೆನ್ಸನ್ನು ನೀವು ಅರ್ಥ ಮಾಡ್ಕೋಬೋದು, ಯಾವುದೇ ಏನಿಲ್ಲದೆ ಕಷ್ಟ ಇಲ್ಲದೆ. ಹೌದಾ? ಈಸಿಯಾಗಿ ಅರ್ಥ ಮಾಡ್ಕೋಬೋದು. ವಿ ವಿಲ್ ಎಲ್ಪ್ ದೆಮ್, ಅವರು ನನಗೆ ಎಲ್ಪ್ ಮಾಡ್ತಾರೆ. ಹೌದಾ? ಮಾಡುವ ಸಾಧ್ಯತೆ ಜಾಸ್ತಿ ಐತಿ, ಅವ್ರು ನನಗೇನು ಮಾಡ್ತಾರೆ, ಎಲ್ಪ್ ಮಾಡ್ತಾರೆ. ಅವಾಗ ನಾನು ಏನಂತ ಬಳಸ್ತೀನಿ, ಇಲ್ಲಿ ವಿಲ್ ಬಳಸ್ತೀನಿ. ಅವರು ಎಲ್ಪ್ ಮಾಡುವ ಸಾಧ್ಯತೆ ಕಡಿಮೆ ಇದ್ದರೆ ಶಾಲ್ ಬಳಸ್ತೀವಿ. ಇದು ಗೊತ್ತಾಯ್ತು ಅನ್ಕೊತೀನಿ. ಯಾವುದು ಸಿಂಪಲ್ ಫ್ಯೂಚರ್ ಗೊತ್ತಾಯ್ತು, ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಬರೋದು ಯಾವುದು, ಸಿಂಪಲ್ ಫ್ಯೂಚರ್ ಕಂಟಿನ್ಯೂ. ಹೌದಾ? ಫ್ಯೂಚರ್ ಕಂಟಿನ್ಯೂ ಟೆನ್ಸ್ ಕೂಡ ನಿಮಗೇನಾಗುತ್ತೆ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ ಸಿಂಪಲ್ ಫ್ಯೂಚರ್ ಟೆನ್ಸ್ ನೋಡ್ರಿ, ಇದರಲ್ಲಿ ಸ್ಟ್ರಕ್ಚರ್ ಏನು ಬಂದಿದೆ, ಸಬ್ಜೆಕ್ಟ್ ವಿಲ್ ಬಿ ಪ್ಲಸ್ ವರ್ಬ್ ಪ್ಲಸ್ ING ಪ್ಲಸ್ ಸಬ್ಜೆಕ್ಟ್. ನಾವು ಸಿಂಪಲ್ ಪಾಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕಲ್ತಾಗೂ ಕೂಡ ಆ್ಯಸ್ ವೆಲ್ ಆಸ್ ಫಸ್ಟ್ ಪ್ಲೇಸ್ ಒಳಗೆ ಸಬ್ಜೆಕ್ಟ್ ಬರುತ್ತೆ, ನೆನಪಿರ್ಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹೌದಾ? ಯಾವುದು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂ ಒಳಗೆ ಬಂದಾಗ ಆ್ಯಮ್ ಈಸ್ ಆರ್ ಬಂದಿತ್ತು. ಇಲ್ಲಿ ಏನು ಬಂದಿದೆ, ವಿಲ್ ಬಿ ಬಂದಿದೆ. ಆ್ಯಸ್ ವೆಲ್ ಆ್ಯಸ್ ಇಲ್ಲಿ ವರ್ಬ್ ಬಂದಿದೆ. ಹೌದಾ? ಪ್ಲಸ್ ING ವರ್ಬ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕಂಟಿನ್ಯೂ ಒಳಗೆ ಏನು ಬಂದಿತ್ತು, ING ಬಂದಿತ್ತು. ಇಲ್ಲಿ ಫ್ಯೂಚರ್ ಟೆನ್ಸ್ ಒಳಗೂ ಕೂಡ ಏನು ಬಂದಿದೆ, ING ಬಂದಿದೆ ಪ್ಲಸ್ ಅಬ್ಜೆಕ್ಟ್. ಹೌದಾ? ಇದೇನಿದು ಫ್ಯೂಚರ್ ಕಂಟಿನ್ಯೂ ಟೆನ್ಸಿಂದು ಒಂದು ಸ್ಟ್ರಕ್ಚರ್, ನೆನಪಿರ್ಬೇಕು ನಿಮ್ಗೆ. ನೋಡ್ರಿ ಇಲ್ಲಿ ಎಕ್ಸಾಂಪಲ್, ಐ ವಿಲ್ ಬಿ ಈಟಿಂಗ್ ರೈಸ್. ನೋಡ್ರಿ ಇಲ್ಲಿ ಐನ ಸಬ್ಜೆಕ್ಟ್, ವಿಲ್ ಬಿ ಹೆಲ್ಪಿಂಗ್ ವರ್ಬ್, ಈಟಿಂಗ್ ವರ್ಬ್ ಬಂದಿದೆ ಪ್ಲಸ್ ING ವರ್ಬ್ ಬಂದೈತಿ. ಹೌದಾ? ಈಟಿಂಗ್ ರೈಸ್. ಸಿ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್. ಹೌದಾ? ಸೇಮ್ ಇಲ್ಲಿ ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಪ್ಲಸ್ ವರ್ಬ್, ಪ್ಲೇ ಅನ್ನೋದು ವರ್ಬ್, ING ವರ್ಬ್, ಫುಟ್ಬಾಲ್ ಆಬ್ಜೆಕ್ಟ್, ಲಾಸ್ಟಿಗೆ ಏನಿದೆ, ಅಬ್ಜೆಕ್ಟ್ ಇದೆ. ಹೌದಾ? ಆ ಸ್ಟ್ರಕ್ಚರ್ ಮೇಲೆ ನೀವು ಇನ್ನೂ ಒಂದು 10 or 20 ಸೆಂಟೆನ್ಸನ್ನು ಮಾಡ್ತಾ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೇನಾಗುತ್ತೆ, ಇದು ಈಜಿ ಆಗುತ್ತೆ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ಫ್ಯೂಚರ್ ಪರ್ಫೆಕ್ಟ್. ನೆಕ್ಸ್ಟ್ ಬರೋದು ಯಾವುದು, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇದೇನಿದು, ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಪ್ಲಸ್ V3 ಪ್ಲಸ್ ಅಬ್ಜೆಕ್ಟ್. ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಿಂದು ಸ್ಟ್ರಕ್ಚರ್. ಇದು ಇಂಪಾರ್ಟೆಂಟ್ ನೋಡಿರಿ. ಇದನ್ನು ಜಾಸ್ತಿ ಎಕ್ಸಾಮಿಗೆ ಕೇಳಲ್ಲ, ಬಟ್ ನಿಮಗೆ ಗೊತ್ತಿರಬೇಕು. ಜಾಸ್ತಿ ಎಕ್ಸಾಮಿಗೆ ಕೇಳೋಂಥವು ಟೆನ್ಸ್ ಎರಡು ಯಾವಪ್ಪ ಅಂದರೆ, ಒಂದು ಸಿಂಪಲ್ ಪ್ರೆಸೆಂಟ್, ಇನ್ನೊಂದು ಸಿಂಪಲ್ ಪಾಸ್ಟ್. ಇದ್ರ ಸ್ಟ್ರಕ್ಚರ್ ಏನೈತೆ ನೋಡ್ರಿ, ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಪ್ಲಸ್ V3 ಪ್ಲಸ್ ಸಬ್ಜೆಕ್ಟ್. ಹೌದಾ? ಇದೇನಪ್ಪ, ಐ ವಿಲ್ ಹ್ಯಾವ್ ಈಟನ್ ರೈಸ್. ಅವನು ಏನನ್ನು ತಿಂದ, ರೈಸನ್ನು ತಿಂದ. ಹೇಟನ್ V3 ಬರುತ್ತಿಲ್ಲ. ಫ್ಯೂಚರ್ ಟೆನ್ಸ್ ಫ್ಯೂಚರ್ ಪರ್ಫೆಕ್ಟ್ ಒಳಗೆ ಏನು ಬರುತ್ತಾ ನೋಡ್ರಿ, ಈಟ್ ಅಂತಂದರೆ ಏನಿತ್ತು, ತಿನ್ನು. ಏನಿತ್ತು, ಈಟ್. V1 ಇದು ಏನಿದು, V1. V2 ಏನಾಗಿತ್ತಲ್ಲಿ, V2 ATE ಏಟ್. V3 ಇಲ್ಲಿ ಬಂದಿದೆ ನೋಡ್ರಿ, ಇದೇನಿದ್ರು V3 ಇದು ಹೇಟನ್. ಇದೇನಿದು ಹೇಟನ್ ಅನ್ನೋದು V3. ಹಿ ವಿಲ್ ಹ್ಯಾವ್ ಪ್ಲೇಡ್ ಫುಟ್ಬಾಲ್.
ಏನಾಗಿದೆ ಇಲ್ಲಿ ವಿ3 ಪ್ಲೇಡ್ ಆಗುತ್ತಾ, ಪ್ಲೇಡ್ ಅನ್ನೋದು ವಿ3 ಬಂದಿದೆ. ಇಷ್ಟು ಸಿಂಪಲ್ಲಾಗಿ ಯಾವುದಿದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಏನಿದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಹೌದಾ? ಅಂದರೆ ಇದು ಏನಾಗುತ್ತೆ, ಇದು ಭವಿಷ್ಯತ್ ಕಾಲದ ಪರಿಪೂರ್ಣ ವಾಕ್ಯ ಇದು. ಹೌದಾ? ಯಾವುದು ಸಿಂಪಲ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಏನು ಬರುತ್ತೆ, ವಿಲ್ ಹ್ಯಾವ್ ಬರುತ್ತೆ. ಏನು ಬರುತ್ತೆ, ವಿಲ್ ಹ್ಯಾವ್. ನೋಡಿರಿ, ಇನ್ನೊಂದೆರಡು ತಗೋಬೇಕಪ್ಪ ನಾವು. ಆಗಲೇ ನಾವು ಇಲ್ಲಿ ಮೇಲೆ ಸೆಂಟೆನ್ಸ್ ಇಡುವಾಗ ಏನು ಹೇಳಿದೆ, ವಿಲ್ ಬಿ ಬರುತ್ತೆ ಆರ್ ಶಾಲ್ ಬಿ ಬರುತ್ತೆ ಅಂತ ಹೇಳಿದ್ದೆ. ಹೌದಾ? ಅಲ್ಲಿ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೋಡಿ, ಇದು ಹೇಳಿದ್ನಲ್ಲಿ ನಿಮ್ಗೆ ಸಿಂಪಲ್ ಫ್ಯೂಚರ್ ಯಾವುದು ಫ್ಯೂಚರ್ ಕಂಟಿನ್ಯೂ ಟೆನ್ಸ್ ಹೇಳಿದ್ನಲ್ಲ, ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ವರ್ಬ್ ಪ್ಲಸ್ ING ಪ್ಲಸ್ ಸಬ್ಜೆಕ್ಟ್ ಅಂತ ಹೇಳಿದ್ನಲ್ಲ, ಏನಾಗಿರುತ್ತೆ ಅದು ಕಂಟಿನ್ಯೂ ಆಗಿರುತ್ತೆ. ಐ ವಿಲ್ ಬಿ ಈಟಿಂಗ್ ರೈಸ್, ಸಿ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ಅಂತ. ಆ ಥರ ಫ್ಯೂಚರ್ ಪರ್ಫೆಕ್ಟ್ ಅಂದರೆ ಏನು ಬರುತ್ತೆ ನೋಡ್ರಿ, ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಪ್ಲಸ್ ವಿ3 ಪ್ಲಸ್ ಆಬ್ಜೆಕ್ಟ್. ಇದೇನಿದು ಫ್ಯೂಚರ್ ಪರ್ಫೆಕ್ಟ್. ಭವಿಷ್ಯತ್ ಕಾಲದಲ್ಲಿ ಒಂದು ಕ್ರಿಯೆ ಸಂಪೂರ್ಣವಾಗಿ ಮುಗಿಯುತ್ತದೆ ಎಂಬುದನ್ನು ಹೇಳೋಕೆ ನಾವು ಫ್ಯೂಚರ್ ಪರ್ಫೆಕ್ಟ್. ಇಲ್ಲಿ ಏನಾಗುತ್ತೆ, ಕೆಲಸ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ನಾವು ವಿ3 ಬಂದೈತೆ ನೋಡ್ರಿ ಇಲ್ಲಿ. ಹೌದಾ? ಏನಾಗುತ್ತೆ, ಕೆಲಸ ಕಂಪ್ಲೀಟ್ ಆಗುತ್ತೆ. ಹೌದಾ? ನೋಡ್ರಿ, ಐ ವಿಲ್ ಹ್ಯಾವ್ ಈಟನ್ ರೈಸ್. ಏನು ಮಾಡಿದರು, ನಾನು ರೈಸನ್ನು ತಿಂದುಬಿಟ್ಟೆ. ಈ ವಿಲ್ ಹ್ಯಾವ್ ಪ್ಲೇಡ್ ಫುಟ್ಬಾಲ್. ಅವನು ಫುಟ್ಬಾಲ್ ಆಟವನ್ನು ಆಡಿಬಿಟ್ಟ. ಹೌದಾ? ಇಲ್ಲಿ ಏನಾಗುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಒಳಗೆ ಕೆಲಸ ಎಂಬುದು ಸಂಪೂರ್ಣವಾಗಿ ಮುಗಿದಿದೆ ಅಂತ ಹೇಳಕ್ಕೆ ನಾವು ಏನು ಮಾಡ್ತೀವಿ, ಸಿಂಪಲ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಏನಾಗಿದೆ ಕ್ರಿಯೆಯಲ್ಲಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಕ್ರಿಯೆಯು ಸಂಪೂರ್ಣವಾಗಿ ಮುಗಿದಿದೆ ಅಂತ ಹೇಳಕ್ಕೆ ನಾವು ಏನು ಬಳಸ್ತೀವಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ನೀವು ಸ್ಟ್ರೆಚ್ಚರ್ ನೆನ್ಪಿಟ್ಕೋಬೇಕು. ಹೌದಾ? ನೋಡ್ರಿ, ಇಲ್ಲಿ ಸಹ ನಾವೇನು ಮಾಡ್ತೀವಿ, ವಿಲ್ ಹ್ಯಾವ್ ಆರ್ ಶಾಲ್ ಹ್ಯಾವ್ ಅಂತ ಕೂಡ ಬಳಸ್ತೀವಿ ನಾವು. ಹೌದಾ? ವಿಲ್ ಮತ್ತು ಶಾಲನ್ನು ಯಾವಾಗ ಬಳಸ್ತೀವಪ್ಪ ಅಂತಂದರೆ ನಾವು ವಿಲ್ ಆರ್ ಶಾಲ್ ಎಂಬ ಸಹಾಯಕ ಕ್ರಿಯಾಪದಗಳಲ್ಲಿ ಒಂದು, ಅದ್ರ ಮುಂದೆ ನಾವು ಯಾವ ಬರುತ್ತಲ್ಲ ಏನನ್ನು ಐಡೆಂಟಿಫೈ ಮಾಡುತ್ತಂದರೆ ಭೂತ ಕೃದಂತ ವಾಚಕ ಬಂದರೆ ಅದನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಬಳಸ್ತೀವಿ. ಹೆಂಗೆ ಬಳಸ್ತೀವಿ ಅದನ್ನು ಅಂತಂದರೆ, ವಿಲ್ ಮತ್ತು ಶಾಲನ್ನು ಸೇಮ್ ಅಲ್ಲಿಂಗ ನಾವು ಫ್ಯೂಚರ್ ಪ್ರೆಸೆಂಟ್ ಟೆನ್ಸ್ ಒಳಗೆ ವಿಲ್ ಯಾವಾಗ ಬಳಸ್ತಿದ್ವಿ, ವಿಲ್ ಯಾವಾಗ ಬಳಸ್ತಿದ್ವಿ ನಾವು, ಯಾವುದಾದ್ರೂ ಒಂದು ಕ್ರಿಯೆದ ನಡೆಯುವಂಥ ಒಂದು ಸಾಧ್ಯತೆ ಜಾಸ್ತಿ ಇತ್ತಪ್ಪ ಅಂತಂದರೆ ವಿಲ್ ಬಳಸ್ತಿದ್ವಿ. ಹೌದಾ? ಯಾವುದಾದ್ರೂ ಒಂದು ಕೆಲಸ ನಡೆಯೋದು ಸಾಧ್ಯತೆ ಕಡಿಮೆ ಇತ್ತಪ್ಪ ಅಂತಂದರೆ ಶಾಲ್ ಬಳಸ್ತಿದ್ವಿ. ಇಲ್ಲಿ ಸಹ ಅಷ್ಟೇ, ಫ್ಯೂಚರ್ ಪರ್ಫೆಕ್ಟ್ ಒಳಗೆ ವಿಲ್ ಹ್ಯಾವ್ ಆರ್ ಶಾಲ್ ಹ್ಯಾವ್ ಅಂತ ಬಳಸ್ತೀವಿ. ಇಲ್ಲಿ ಕೂಡ ಒಂದು ಕ್ರಿಯೆ ಸಂಪೂರ್ಣವಾಗಿ ಮುಗಿದಿದ್ರೆ ವಿಲ್ ಹ್ಯಾವ್ ಬಳಸ್ತೀವಿ, ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ ಅಂದರೆ ಶಾಲ್ ಹ್ಯಾವ್ ಬಳಸ್ತೀವಿ. ಹೌದಾ? ಇದೇನಿದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಹೌದಾ? ಪ್ರೇಮ ವಿಲ್ ಹ್ಯಾವ್ ಮೇಡ್ ಎ ಕೇಕ್. ಪ್ರೇಮ ಕೇಕ್ ಮಾಡಿರುತ್ತಾಳೆ. ಪ್ರೇಮ ಏನು ಮಾಡಿರ್ತಾಳೆ, ಕೇಕ್. ವಿಲ್ ಹ್ಯಾವ್. ಹೌದಾ? ಇನ್ನು ವಿಲ್ ಹ್ಯಾವ್ ಈಟನ್ ಆ್ಯಪಲ್ಸ್. ನಾವು ಸೇಬುಗಳನ್ನು ತಿಂದು ಇರುತ್ತೇವೆ. ನಾವೇನು ಮಾಡಿವಿ ಆಗಲೇ ಇಲ್ಲಿದೆಲ್ಲ, ಐ ವಿಲ್ ಬಿ ಇಲ್ಲಿದೆ, ಐ ವಿಲ್ ಹ್ಯಾವ್ ಈಟನ್ ರೈಸ್ ಅಂತಿದೆಯಲ್ಲ, ಅದೇ ಥರ ನಾವು ವಿಲ್ ಹ್ಯಾವ್ ಈಟನ್ ಆ್ಯಪಲ್ಸ್. ಇಲ್ಲಿ ಆ್ಯಪಲನ್ನು ಹಚ್ಕೊಬಂದು ಆ್ಯಪಲ್, ಬನಾನಾ, ಒಟ್ಟಿನಲ್ಲಿ ಏನಾಗುತ್ತೆ, ಇದರ ಅರ್ಥ ಏನಾಗುತ್ತೆ ಅಂದರೆ ವಿ ವಿಲ್ ಹ್ಯಾವ್ ಈಟನ್ ಆ್ಯಪಲ್ಸ್ ಅಂದರೆ ನಾವು ಸೇಬು ಹಣ್ಣುಗಳನ್ನು ತಿಂದು ಬಿಡುತ್ತೇವೆ. ಇದು ಅದರದ್ದು ಸ್ಟ್ರೆಚ್ಚರ್, ಇದು ಫ್ಯೂಚರ್ ಪರ್ಫೆಕ್ಟ್. ನೆಕ್ಸ್ಟ್ ಬರುತ್ತೆ ನೋಡ್ರಿ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಭವಿಷ್ಯತ್ ಕಾಲದಲ್ಲಿ ಕೆಲ ಕಾಲ ನಿರಂತರವಾಗಿ ನಡೆದು ಕೆಲಸ ಒಂದು ಅವಧಿಯವರೆಗೆ ನಡೆಯುವ ಕ್ರಿಯೆ ನಂತರ ಕೊನೆಗೊಳ್ಳುತ್ತಾ. ಅಂದರೆ ಕೆಲವು ಸಮಯದವರೆಗೂ ಏನಾಗುತ್ತೆ, ಕೆಲಸ ನಡಿತೈತಿ. ಕೆಲವು ಸಮಯದವರೆಗೆ ಕೆಲಸ ನಡೆದು ನಂತರ ಕೊನೆಗೊಂಡ್ರೆ ಅದಕ್ಕೆ ನಾವು ಏನಂತೀವಿ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಅಂತ ತಿಳ್ಕೊತೀವಿ. ಹೌದಾ? ನೋಡ್ರಿ, ಇಲ್ಲಿ ಸಹ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್
ವಿಲ್ ಹ್ಯಾವ್ ಬೀನ್ ಆರ್ ಶಾಲ್ ಹ್ಯಾವ್ ಬೀನ್ ಕೂಡ ಬರುತ್ತಿಲ್ಲ, ಹೌದಾ? ವಿಲ್ ಹ್ಯಾವ್ ಬೀನ್ ಆರ್ ಶಾಲ್ ಹ್ಯಾವ್ ಬೀನ್ ಕೂಡ ಏನಾಗುತ್ತಪ್ಪ ಅಂತಂದರೆ ಬರುತ್ತೆ. ಇದರೊಳಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂ ಒಳಗೆ ಪ್ಲಸ್ ವರ್ಬ್ ಪ್ಲಸ್ ING ಪ್ಲಸ್ ಸಬ್ಜೆಕ್ಟ್. ನೋಡ್ರಿ, ಐ ವಿಲ್ ಹ್ಯಾವ್ ಬೀನ್ ಈಟಿಂಗ್ ರೈಸ್, ಸಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್. ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಟೆನ್ಸಿಂದು ಒಂದು 4 ಟೈಪ್ ಆಫ್ ಟೆನ್ಸಸ್ ಆಗಿದ್ವು. ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಟೆನ್ಸ್ ಯಾವುದಪ್ಪ ಅಂತಂದರೆ ವಿಡಿಯೋ ಎರಡರಲ್ಲಿ ಮಾಡಿದ್ದೀನಿ. ವಿಡಿಯೋ ಎರಡರಲ್ಲಿರುವಂತಹ ಸಿಂಪಲ್ ಪ್ರೆಸೆಂಟ್, ವಿಡಿಯೋ 1 ಮತ್ತು 2ರಲ್ಲಿ ಏನಿದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದರಲ್ಲಿ ಭಾಳ ನಮಗೆ ಪ್ರಮುಖವಾದಂತಹ ಒಂದು ಪ್ರಶ್ನೆ ಕೇಳ್ತಾರೆ, ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ. ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ ಸಿಂಪಲ್ ಪಾಸ್ಟ್. ಇನ್ನೊಂದು ಯಾವುದು? ಸಿಂಪಲ್ ಪಾಸ್ಟ್. ಇದರಲ್ಲಿ ನಮಗೆ ಅತಿ ಹೆಚ್ಚಿನ ಪ್ರಶ್ನೆಗಳು ಕೇಳ್ತಾರೆ, ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್. ಆ ಒಂದು 2 ವಿಡಿಯೋಗಳನ್ನು ನೋಡಿ ನಂತರ ನೀವು ಫ್ಯೂಚರ್ ಟೆನ್ಸನ್ನು ನೋಡಿದರೆ ನಿಮಗೇನಾಗುತ್ತೆ, ಸುಲಭವಾಗಿ ವಿಡಿಯೋ ಅರ್ಥ ಆಗುತ್ತೆ. ಫ್ಯೂಚರ್ ಟೆನ್ಸಲ್ಲಿ ಪ್ರಶ್ನೆಗಳು ಬರೋದು ಕಡಿಮೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ನಿಮಗೆ ಈ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವ ಥರ ಕ್ವಶನ್ಸ್ ಬಂದಿದ್ದಾವೆ ಕಾಂಪಿಟೇಟಿವ್ ಫೀಲ್ಡಲ್ಲಿ, ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಮತ್ತು ಕ್ವಶನ್ ಟ್ಯಾಗ್ ಒಳಗೆ ಅಂತೇಳಿ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತೀನಿ. ನೀವು ಕಂಟಿನ್ಯೂ ಆಗಿ ವಿಡಿಯೋವನ್ನು ವಾಚ್ ಮಾಡಿರಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಯಾವ ಕ್ಲಾಸ್ ಮಾಡಬೇಕಂತ ಕಮೆಂಟ್ ಮಾಡಿರಿ. ಅದ್ರ ಮೂಲಕ ನಾನು ನಿಮ್ಮ ತರಗತಿಗಳನ್ನು ಹರಿಸ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ವಿಡಿಯೋ ಏನಪ್ಪ ಅಂದರೆ ಟೆನ್ಸ್ ಇಂಪಾರ್ಟೆಂಟ್ ಓಲ್ಡ್ ಕ್ವಶನ್ಸ್. ಧನ್ಯವಾದಗಳು.